ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಗುರುಗಳಿಗೂ ನಮಸ್ಕಾರಗಳು. ಇವತ್ತಿನ ಸಂಚಿಕೆ ಏನಪ್ಪ ಅಂದರೆ ನಾಗ ಸಿಂಧೂರ ಬಗ್ಗೆ ನೀವು ಕೇಳಿರ್ಬೋದು, ಕೇಳದೇನೆ ಇರ್ಬೋದು. ಅದರ ಬಗ್ಗೆ ವಿಶಿಷ್ಟತೆಯನ್ನು ನಮ್ಮ ಗುರುಗಳು ನಿಮಗೆ ತಿಳಿಸ್ಕೊಡ್ತಾರೆ. ಅದರ ಮಾಹಿತಿ ಕೂಡ ವಿವರವಾಗಿ ಇವತ್ತು ನಮ್ಮ ಗುರುಗಳು ನಿಮಗೆ ಹೇಳ್ತಾರೆ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಗುರುಗಳೇ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳ ಗುರುಮಕ್ಕಳೇ, ಭಕ್ತರ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಮಂಜುಳಾ ಅವರು ಕೇಳ್ತಿದ್ದಾರೆ, ಮಂಜುಳಾ ಎಸ್ ಇವರು ಕೇಳ್ತಿದ್ದಾರೆ ನಾಗ ಸಿಂಧೂರದ ಬಗ್ಗೆ. ನಾಗ ಸಿಂಧೂರ ಬಂದು ಹೀರತ್ತಿರುತ್ತೆ. ಇದು ನೋಡಿ, ಇದ್ರ ಮೇಲೆ ನಾಗದೇವತೆ ಇರುತ್ತೆ, ಆಮೇಲೆ ಡಬ್ಬಿ ಬಂದಿಗಿರುತ್ತೆ. ಗೊತ್ತಾಯ್ತಲ್ಲ, ಇದ್ರ ಮೇಲೆ ನಾಗದೇವತೆ ಇರುತ್ತೆ. ಅದಕ್ಕೂ ಮೊದಲು ನಿಮಗೆ ಗಣಪತಿ ಇರುತ್ತೆ. ಗಣಪತಿ ನೋಡ್ಬೋದು ನೀವು, ಗಣಪತಿ ಇರುತ್ತೆ ಇದ್ರ ಮೇಲೆ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಗಣಪತಿ ಇದೆ ನೋಡ್ಬೋದು. ಹಾಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲಿ? ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಾಗ ಸಿಂಧೂರ. ಗೊತ್ತಾಯ್ತಲ್ಲ, ಕೇವಲ 35-45 ರೂಪಾಯಿ ಸಿಗುತ್ತೆ ಇದು. ಆದರೆ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಆಗಬೇಕು ಗುರುಗಳಿಂದ. ನಿಮ್ಮ ಹತ್ತಿರದಲ್ಲಿ ಯಾರು ಗುರುಗಳಿರ್ತಾರೆ ಅವರಿಂದ ನೀವು ಪ್ರಾಣ ಪ್ರತಿಷ್ಠೆ ಮಾಡಿಸ್ಕೋಬೇಕು. ಆಮೇಲೆ ಇದನ್ನು ನೀವು ಯಾವ ರೀತಿ ಮನೆಯಲ್ಲಿ ಕುಂಕುಮ ಇಡ್ತೀರಿ. ಈಗಾಗಲೇ ನಾನು ನಿಮಗೆ ಅಷ್ಟ ಅಶ್ವಿನಿ ಗಂಧ ಹೇಳಿದ್ದೆ ಅಲ್ವಾ? ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ಅಶ್ವಿನಿ ಗಂಧ ಇದು ಏನೇನಾಗಿ ಬಳಸ್ತೀವಿ? ತಾಯಿತಗಳು, ಯಂತ್ರಗಳು ಇವೆಲ್ಲ ನಾವು ಸಿದ್ಧ ಮಾಡುವಾಗ. ಹಾಗೆ ಕಳಸ, ಮನೆಯಲ್ಲಿ ಕಳಸ, ಮನೆಯ ಬಾಗಿಲಿಗೆ, ದೇವರ ವಿಗ್ರಹಗಳಿಗೆ, ಇದೆಲ್ಲ. ಹಾಗೆ ನಾವು ಕೂಡ ಮನೆಯಲ್ಲಿ ಅಶ್ವಿನಿ ಗಂಧ ಇಟ್ಕೋತೀವಿ. ಏನಕ್ಕೆ? ವಶೀಕರಣಕ್ಕೆ. ಓಕೆನಾ? ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ನೋಡಿ, ನೋಡಿದರೆ ಇಲ್ಲಿಂದ ಕಂಟಿನ್ಯೂ ಮಾಡಿ. ಈಗ ಸಿಂಧೂರ ಅಂದ್ರೇನು? ಕುಂಕುಮ. ಸಿಂಧೂರ ಅಂದ್ರೇನು? ಕುಂಕುಮ. ಹಣೆಯಲ್ಲಿ ಇಟ್ಕೊಳ್ತೀವಲ್ಲ, ಅದೇನಾದರೂ ಆಗಲಿ, ಕೇಸರಿ ಇರ್ಬೋದು, ಚಂದನ ಇರ್ಬೋದು, ಏನಾದರೂ ಸರಿ. ಈಗ ನೋಡಿ, ಇದು ನಾಗ ಸಿಂಧೂರ ನೋಡಿ. ಕಲರ್ ಯಾವುದಿದೆ? ಸ್ವಲ್ಪ ಬ್ರೌನ್ ಇರುತ್ತೆ, ಕಾಫಿ ಪುಡಿ ಥರ ಅಲ್ವಾ? ಇದು ಏನೇನಕ್ಕಾಗುತ್ತೆ? ವಶೀಕರಣಕ್ಕಾಗುತ್ತೆ, ದಾರಿದ್ರ್ಯ ನಿವಾರಣೆಗಾಗುತ್ತೆ, ರೋಗಗಳ ಬಾಧೆ ನಿವಾರಣೆಗಾಗುತ್ತೆ, ದೆವ್ವ, ಭೂತ, ಪ್ರೇತ, ಪಿಸಾಚಿ, ಬ್ರಹ್ಮರಾಕ್ಷಸ ಇತ್ಯಾದಿ ಬಾಧೆಗಳಿರುತ್ತಲ್ಲ, ದುಷ್ಟಶಕ್ತಿಗಳ ಕಾಟ, ಹಾಗೆ ಶತ್ರುಶಕ್ತಿಯ ಕಾಟ, ಶತ್ರುಗಳ ಕಾಟ, ಶತ್ರು ದೃಷ್ಟಿಯ ಕಾಟ, ಅದೆಲ್ಲದಕ್ಕೂ ಇದಾಗುತ್ತೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ, ನಾವು ಅಂಗಡಿ ಆದರೆ, ಆಫೀಸ್ ಆದರೆ, ಮನೆ ಆದರೆ, ದೇವ್ರ ಮನೆ ಆದರೆ ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ, ನೆನಪಿಟ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಕೊಡ್ತೀನಿ ನಾನೀಗ, ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ನೀವು ಲಾಸ್ಟ್ವರೆಗೂ ನೋಡಿ. ಗೊತ್ತಾಯ್ತಾ? ನಾನು ಅದಕ್ಕೆ ಮೊದಲು ನಿಮಗೊಂದು ಉದಾಹರಣೆ ಕೊಡ್ತೀನಿ. ಈ ಅಂಜನದ ಬಗ್ಗೆ ನೀವು ಕೇಳಿದ್ರೆ, ಅಂಜನ ಕೇಳಿದ್ರಲ್ಲ ವಶೀಕರಣಕ್ಕೆ. ಕೆಲವರೆಲ್ಲ ನನಗೆ ಕೇಳ್ತಾರೆ, ಅಂಜನ ಮಾಡಿಕೊಡಿ, ಆ ಸಿಂಧೂರ ವಶೀಕರಣಕ್ಕೆ ಏನಾದರೂ ಮಾಡಿಕೊಡಿ, ಆ ಕಷ್ಟಗಳ ನಿವಾರಣೆಗೆ ಏನಾದರೂ ಮಾಡಿಕೊಡಿ ಅಂತ ಹೇಳ್ತಿರ್ತಾರೆ. ಮೊದಲು ನಾವು ಅಂಜನದ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡ್ತೀನಿ. ನಾನು ನಿಮಗೆ ಅಂಜನದ ಬಗ್ಗೆ ಡೀಟೇಲ್ ಕೊಡ್ತೀನಿ. ಏನಪ್ಪ ಅಂದ್ರೆ, ಚಿಕ್ಕಪೇಟೆ ಬೆಂಗಳೂರು ಇದೆಯಲ್ಲ, ಅಲ್ಲಿ ಒಂದು ಘಟನೆ ನಡೀತು. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಿಬಿಟ್ಟು ಆಮೇಲೆ ನಾಗ ಸಿಂಧೂರದ ಬಗ್ಗೆ ಆಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೊತ್ತಾಯ್ತಲ್ಲ? ಈ ನಾಗ ಸಿಂಧೂರದ ಬಗ್ಗೆ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಲಾಸ್ಟ್ ಒಂದು ನೋಡಿ, ಓಕೆನಾ? ಮೊದಲು ಒಂದು ಘಟನೆ ಹೇಳ್ತೀನಿ. ನಾನು ಒಂದು ಘಟನೆ ನಡೆದಿದೆ ಕೋಲಾರದಲ್ಲಿ, ಆಮೇಲೆ ಚಿಕ್ಕಪೇಟೆ ಬೆಂಗಳೂರು ಅಲ್ಲಿ ನಡೆದಿದೆ. ಅವಾಗ ಹೇಳ್ಬಿಡ್ತೀನಿ ಅಂಜನದ ಬಗ್ಗೆ. ಗೊತ್ತಾಯ್ತಲ್ಲ? ಇಲ್ಲಿ ಯಾರನ್ನೋ ದ್ವೇಷ ಮಾಡೋದಾಗಲಿ, ದೂಷೋದಾಗಲಿ, ಇನ್ನೊಬ್ಬರಿಗೆ ಅಪಮಾನ ಮಾಡೋದಾಗಲಿ, ಇದು ಯಾವುದೋ ವಿಚಾರ ಇರೋಲ್ಲ ಇನ್ನೊಬ್ಬರ ಬಗ್ಗೆ. ಆದರೆ ನಡೆದಂಥ ಘಟನೆಗಳು ನಮ್ಮ ಜೀವನದಲ್ಲಿ ಇರ್ತವೆ, ಕಷ್ಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಬಾಧೆಗಳಿರುತ್ತೆ. ನಾವೇ ಅವುಗಳಿಗೆ ಉಪಾಯವನ್ನು ಕಂಡ್ಕೋಬೇಕು. ವಶೀಕರಣಕ್ಕೆ ಬಹಳ ಈ ನಾಗದೇವತೆಗಳ ಬಗ್ಗೆ ಎಷ್ಟು ಮಹತ್ವ, ನಾಗದೇವತೆ, ನಾಗಶಕ್ತಿ, ನಾಗಮಣಿ, ಚಿಂತಾಮಣಿ ಇವೆಲ್ಲ ಎಷ್ಟು ಪವರ್ಫುಲ್ ಆಗಿರ್ತದೆ. ಅದರಲ್ಲಿ ನಾಗಸಿಂಧೂರ ಎಷ್ಟು ಮಹತ್ವ ಇರುತ್ತೆ ಅನ್ನೋದನ್ನು ಇವತ್ತು ನಾವು ನೋಡೋಣ. ಓಕೆನಾ? ಸರಿನಾ? ಆದರೆ ಇವತ್ತು ನಾನು ನಿಮಗೆ ನಾಗಸಿಂಧೂರದ ಬಗ್ಗೆ ಮಾತಾಡ್ತಾಯಿದ್ದೀನಿ. ನಾಗಸಿಂಧೂರ ಏನಕ್ಕಪ್ಪ ಅಂದರೆ, ಈಗ ನೀವು ಅಶ್ವಿನಿ ಗಂಧ ಕೇಳಿದ್ರ, ನಮ್ಮ ಹತ್ರ ಇದೆ ಅಲ್ವಾ? ಅದು ಆಲ್ರೆಡಿ ಇದೆ, ತೋರಿಸ್ತೀನಿ ಒಂದು ನಿಮಿಷ. ನೋಡಿದು ಅಶ್ವಿನಿ ಗಂಧ, ಇದು ಕೂಡ ವಶೀಕರಣಕ್ಕಾಗುತ್ತೆ. ಅಲ್ಲಲ್ಲ, ಇದೀಗ ದ್ರವ್ಯಗಳು ಹಾಕಿರ್ತಾರೆ. ಎಷ್ಟು? 8 ದ್ರವ್ಯಗಳು ಹಾಕಿರ್ತಾರೆ. ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಹಿಂದೆ ನಾನು ಶೇರ್ ಮಾಡಿದ್ದೀನಿ ನೋಡಿ. ಓಕೆನಾ? ಇದಾಯಿತು.
ಇದು ಕೂಡ ವಶೀಕರಣಕ್ಕೆ. ಇದೇನಕ್ಕಪ್ಪ ಅಂದರೆ ನಾಗಸಿಂಧೂರದ ಬಗ್ಗೆ ನಾನು ಪರಿಚಯ ಮಾಡ್ತಾಯಿದ್ದೀನಿ ನಿಮಗೆ. ಏನು ಬಗ್ಗೆ? ನಾಗಸಿಂಧೂರದ ಬಗ್ಗೆ ಪರಿಚಯ ಮಾಡ್ತಾಯಿದ್ದೀನಿ. ನಾಗಸಿಂಧೂರ ಏನು? ನಾಗಸಿಂಧೂರ ಗೊತ್ತಾಯ್ತಲ್ಲ. ನಾನು ನಾಗಸಿಂಧೂರದ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ತೀನಿ, ನೋಡ್ಕೊಬಿಡಿ. ನಾಗಸಿಂಧೂರ ನೋಡ್ಕೊಬಿಡ್ರಿ. ನಾಗಸಿಂಧೂರದ ಬಗ್ಗೆ ಹೇಳ್ತಾಯಿದ್ದೀನಿ. ಯಾಕೆ ಮಂಜುಳಾ ಅವ್ರು ಕೇಳಿದ್ದಾರೆ ಇದ್ರ ಬಗ್ಗೆ ಹೇಳ್ಕೊಡಿ ಅಂತ. ನಾಗಸಿಂಧೂರ ಸರಿಯಾಗಿ ಕಾಣಿಸ್ತಾ ಇಲ್ಲ, ಫ್ಲ್ಯಾಶ್ ಇಕ್ಕಿದ್ದೀನಿ ಕ್ಯಾಮ್ರಾನಲ್ಲಿ, ಬ್ರೈಟ್ ಬರ್ಬೋದು, ನೋಡ್ಕೊಳ್ಳಿ. ಓಕೆನಾ? ಇದು ನಾಗಸಿಂಧೂರ. ಓಕೆನಾ? ಇದು ಓಕೆನಾ? ಆದರೆ ಇದರೊಳಗಡೆ ಏನಿರುತ್ತೆ? ಡಬ್ಬಿ ಇರುತ್ತೆ. ಇದೇನಕ್ಕೆ ಅಂದರೆ ವಶೀಕರಣ. ಏನು ವಶೀಕರಣ? ಒಳ್ಳೆಯದನ್ನು ವಶೀಕರಣ ಮಾಡಿ, ಕೆಟ್ಟದನ್ನು ಮಾಡಬೇಡಿ. ಕಂಡ ಹೆಣ್ಮಕ್ಕಳನ್ನು ವಶ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಅಪರಾಧ, ಕಾನೂನಿಗೆ ವಿರುದ್ಧವಾದದ್ದು. ನಾವು ದುಷ್ಕೃತ್ಯಗಳಲ್ಲಿ ತೊಡಗಿದರೆ, ಕೆಟ್ಟ ಕೆಲಸಗಳಲ್ಲಿ ತೊಡಗಿದರೆ ಪೊಲೀಸವರು ಎತ್ತಕೊಂಡಾಗಿ ರುಬ್ಬುತ್ತಾರೆ. ಅದಕ್ಕೆ ಆ ಕೆಲಸಗಳು ಮಾಡಬೇಡಿ. ಇದು ನೋಡಿ ನಾನು ತೋರಿಸ್ತೀನಿ. ಇದು ಸಿಂಧೂರ ಅಂದರೆ ಕುಂಕುಮ ರೀ, ಏನೂ ಅಲ್ಲ. ಬರೀ ಕುಂಕುಮನ ಹಂಗಾರೆ ನಮ್ಮನೆಲ್ಲ ಆಯ್ತಾ ಅಂತ ನೀವು ಅಂತೀರ? ಖಂಡಿತ ಅಲ್ಲ, ಸ್ಪೆಷಲ್ ಇದು. ಅದಕ್ಕೆ ನಾಗಸಿಂಧೂರ ಅನ್ನೋದು. ಇದಕ್ಕೆ ಏನೇನು ಬಳಸ್ತಾರಂದರೆ ನೋಡ್ರಿ, ಯಾವುದೇ ಕೆಮಿಕಲ್ ಇರೋಲ್ಲ, ಆದಷ್ಟು ಕೆಮಿಕಲ್ ಇರೋಲ್ಲ, ಆಯುರ್ವೇದ ಇರುತ್ತೆ ಒಂದು. ಎರಡನೇದು ಇನ್ನೂ ಕೆಲವು ಇದ್ದಾವೆ, ಅವೆಲ್ಲ ಹೇಳಬಾರ್ದು, ಬೇಜಾರು ಮಾಡ್ಕೋಬೇಡಿ, ಹೇಳ್ಕೋಬಾರ್ದು. ಸಾಕಷ್ಟು ವಸ್ತುಗಳಿಂದ, ಬಹಳ ಅಮೂಲ್ಯವಾದ ವಸ್ತುಗಳಿಂದ, ನೀವು ಮುತ್ತು, ರತ್ನ, ಬೆಳ್ಳಿ, ಬಂಗಾರ, ವಜ್ರ ಅಂತೀರಲ್ಲ, ಅದಕ್ಕಿಂತ ಬೆಲೆ ಬಾಳ್ತದೆ ಅಂದ್ಕೊಬಿಡ್ರಿ. ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ವಶೀಕರಣ. ಹಾಗಾದ್ರೆ ಏನೇನು ವಶೀಕರಣ ಆಗುತ್ತೆ? ನಾನು ಇಷ್ಟೊತ್ತು ಹೇಳಿದೆ, ಯಾರೋ ಮಕ್ಕಳು ಕಳೆದೋಗ್ಬಿಟ್ಟಿದ್ದಾರೆ, ಯಾವುದೋ ದನಕರು ಕಳೆದೋಗ್ಬಿಟ್ಟಿದೆ, ಯಾವುದೋ ದುಡ್ಡು ಕಾಸು ವ್ಯವಹಾರ ಆಗಲ್ಲ, ದಾರಿದ್ರ್ಯದಲ್ಲಿದ್ದೀವಿ, ಸಾಲಗಳಲ್ಲಿದ್ದೀವಿ, ಸಾಲಗಳ ಬಾಧೆನಲ್ಲಿದ್ದೀವಿ, ಶತ್ರುಗಳ ಕಾಟ ಇದೆ, ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸ ಇನ್ನೊಂದು ಮತ್ತೊಂದು ಕಾಟ ಇದೆ, ರೋಗಗಳ ಬಾಧೆ ಇದೆ, ಕೆಟ್ಟ ಸ್ವಪ್ನಗಳು ಬರುತ್ತೆ. ಆಮೇಲೆ ಸಾಕಷ್ಟು ವಿಷ ಜಂತುಗಳು, ಇನ್ನೊಂದು ಅಲರ್ಜಿ, ಚರ್ಮರೋಗ, ಮತ್ತೊಂದು ಏನೇನೋ ಇರ್ತದಲ್ಲ, ಕಷ್ಟಗಳು, ಬಾಧೆಗಳು, ರೋಗಗಳು, ಸಮಸ್ಯೆಗಳು, ದಾರಿದ್ರ್ಯಗಳು, ಸಾಲಗಳ ಬಾಧೆ, ಇನ್ನೊಂದು ಮತ್ತೊಂದು, ವ್ಯಾಪಾರ ಆಗ್ತಾಯಿಲ್ಲ, ಅದಾಗ್ತಾಯಿಲ್ಲ, ಜನ ಬರ್ತಾಯಿಲ್ಲ, ದೇವಸ್ಥಾನಕ್ಕೆ, ಗುಡಿಗೆ, ಅಂಗಡಿಗೆ ಬರ್ತಾಯಿಲ್ಲ, ಆಫೀಸ್ಗೆ ಬರ್ತಾಯಿಲ್ಲ, ಇನ್ನೊಂದಕ್ಕೆ ಬರ್ತಾಯಿಲ್ಲ ಅಂತಾರಲ್ಲಪ್ಪ. ವ್ಯಾಪಾರಕ್ಕೆ, ಬಿಸ್ನೆಸ್ಗೆ ಅಂತಿರಲ್ಲ ನೀವು, ವಶೀಕರಣ ಬೇಕು ಅಂತ. ಅದೆಲ್ಲದಕ್ಕೂ ಆಗುತ್ತೆ. ನಾಗ ವಶೀಕರಣ, ನಾಗಸಿಂಧೂರ ಗೊತ್ತಾಯ್ತಲ್ಲ. ಇದು ನೀವು ನೋಡಬೇಕಂದ್ರೆ ವೈಟ್ ಪೇಪರಲ್ಲಿ ಹಾಕ್ತೀನಿ ನಾನು, ಸ್ವಲ್ಪ ನಿಮಗೆ ಕಾಣಂಗೆ ತೋರಿಸ್ತೀನಿ. ಓಕೆನಾ? ನೋಡಿ, ಇದು ಡಬ್ಬಿ ಒಳಗೆ ಇರುತ್ತೆ, ನೋಡ್ಕೊಬಿಡಿ. ಓಕೆನಾ? ಡಬ್ಬಿ ಒಳಗೆ ಇರುತ್ತೆ. ಈ ಡಬ್ಬಿನ ಒಳಗೆ ಇಷ್ಟಿರುತ್ತೆ. ಒಂದು ಪೇಪರಲ್ಲಿ ಹಾಕಿ ತೋರಿಸ್ತೀನಿ. ಓಕೆನಾ? ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ. ಈ ಪೇಪರಲ್ಲಿದೆ ನೋಡಿ, ಕಾಣಿಸ್ತಾ ಯಾವ ಥರ ಇದೆ ಪೇಪರ್ನಲ್ಲಿ? ನೋಡೇ ಥರ ಇರುತ್ತೆ, ಪೇಪರ್ನಲ್ಲಿದೆ, ಕಾಣಿಸ್ತಾ ಇದೆ ನಿಮಗೆ. ಕಲ್ಲರ್ ಯಾವ ಥರ ಇದೆ? ಡಾರ್ಕ್ ರೆಡ್ ಇರುತ್ತೆ. ಓಕೆನಾ? ಡಾರ್ಕ್ ರೆಡ್ ಒಂಥರ ಕಾಪಿ ಕಲರ್. ಓಕೆನ್ರಿ? ಇದು ನಾಗಸಿಂಧೂರ. ಓಕೆನಾ? ಇದರ ಡಬ್ಬಿ ಬಾಕ್ಸ್ ಈ ಥರ ಬರುತ್ತೆ, ನೋಡ್ಕೊಬಿಡಿ. ಇಲ್ಲಿ ದೇವ್ರ ಫೋಟೋ ಇರುತ್ತೆ. ಓಕೆನಾ? ಒಂದು. ಆಮೇಲೆ ಇದರ ಜೊತೆಯಲ್ಲಿ ಏನು ಬರುತ್ತೆ ಅಂದರೆ, ಈ ಕಡೆ ನೋಡಿ ಈ ಥರ ಬರುತ್ತೆ, ನೋಡ್ಕೊಬಿಡಿ. ಆಮೇಲೆ ನಾಗರಾಜ ಬರ್ತಾನೆ ನೋಡಿ, ಇಲ್ಲಿ ನೋಡಿ ನಾಗರಾಜ ಬರ್ತಾನೆ, ಗೊತ್ತಾಯ್ತಲ್ಲ? ನಾಗರಾಜ. ಓಕೆನಾ? ಈ ರೀತಿ ಬರುತ್ತೆ ನಾಗರಾಜ. ಅದಕ್ಕೆ ನಾಗಸಿಂಧೂರ, ನಾಗಸಿಂಧೂರ. ನೋಡಿರಿ, ನಾಗಸಿಂಧೂರ ಅಂತ ಅಂದರೆ ಯಾಕೆ ಅಷ್ಟು ಪವರ್ಫುಲ್ಲು ಅಂತ ನೋಡೋಣ ಒಂದು ಸಾರಿ. ನೋಡಿರಿ, ಹಳೆಯ ಕಾಲ ಸಿನಿಮಾ ನೋಡಿದಿರಾ ನೀವು? ಹಳೆಯ ಕಾಲ ಸಿನಿಮಾಗಳು ನೋಡಿದಿರಾ? ಹಳೆಯ ಕಾಲ ಸಿನಿಮಾಗಳು, ತೆಲುಗು ಸಿನಿಮಾ ಬರುತ್ತೆ ಹಳೆಯ ಕಾಲದ್ದು. ಪಾತಾಳ ಭೈರವಿ ನೋಡಿದಿರಾ? ಜಗನ್ಮೋಹಿನಿ, ಪಾತಾಳ ಭೈರವಿ. ಆಮೇಲೆ ಜಗದೇಕ ವೀರುಡು, ಅತಿಲೋಕ ಸುಂದರಿ, ಜಗದೇಕ ವೀರುಡು, ಈ ಥರದ ಸಿನಿಮಾಗಳು ಬರುತ್ತೆ, ನೀವು ನೋಡಿರ್ಬೋದು. ಅದರಲ್ಲಿ ದಂಡ ಇಟ್ಕೊಂಡಿರ್ತಾರೆ. ದಂಡ ಯಾರು? ಮಂತ್ರವಾದಿ. ಈ ಪಾತಾಳ ಭೈರವಿನಲ್ಲಿ ಯಾರೋ ಈ ಥರನೇ ಗಡ್ಡ ಬಿಟ್ಕೊಂಡು ಉದ್ದಕ್ಕೆ ವಿಚಿತ್ರವಾಗಿ ಮಂತ್ರವಾದಿ ಇರ್ತಾನೆ. ಅವನು ಎಲ್ಲೋ ಗುಹೆಯಲ್ಲಿ, ಎಲ್ಲೋ ಸ್ಮಶಾನದಲ್ಲಿ, ಎಲ್ಲೋ ಗುಹೆನಲ್ಲಿ ಇರ್ತಾನೆ. ಅವನು ಯಾವುದೋ ರಾಜ್ಕುಮಾರಿ ಎಲ್ಲೋ ಇರ್ತಾಳೆ, ರಾಜ್ಕುಮಾರಿ 10-20 ಕಿಲೋಮೀಟ್ರ್ನಲ್ಲಿ. ಅಲ್ಲಿ ಹೋಗಿ ಇವನು ಈ ಮಂತ್ರದಂಡದಲ್ಲಿ ಆಕೆ ಮಲಗಿರೋ ಒಂದು ಮಂಚದ ಸಮೇತ ಇವನು ಕೂಡ ಹೊತ್ಕೊಂಡು ಆಕಾಶ ಮಾರ್ಗದಲ್ಲಿ ಒಳ್ಳೆ ಪುಷ್ಪಕಾಯಮಾನ ಬರ್ತಲ್ಲ, ಆ ರೀತಿ ಆ ರಾಜ್ಕುಮಾರನ ಹೊತ್ಕೊಂಡು ಬಂದು ಅಲ್ಲಿ ಕೊಂತಾನೆ. ಏನಕ್ಕೆ? ಬಲಿ ಕೊಡೋಕ್ಕೆ ಮಾಡ್ತಾರೆ. ಆ ರೀತಿ 3 ರಾಜ್ಕುಮಾರಿಯರನ್ನು, 9 ರಾಜ್ಕುಮಾರಿಯರನ್ನು, 108 ರಾಜ್ಕುಮಾರಿಯರನ್ನು ಬಲಿ ಕೊಟ್ಟರೆ ಅವ್ರಿಗೇನೋ ಶಕ್ತಿ ಒಲಿಯುತ್ತೆ. ಭೂತ ಪ್ರೇತ ಪಿಶಾಚಿಗಳ ಶಕ್ತಿ, ದೆವ್ವಳ ಶಕ್ತಿ, ರಾಕ್ಷಸ ಶಕ್ತಿಗಳು ಅವ್ರಿಗೆ ಬರುತ್ತೆ. ಅದಕ್ಕೆ ಅವರು ದಂಡ ಇಟ್ಕೋತಾರೆ. ಆ ದಂಡದ ಮೇಲೆ ಏನಪ್ಪ ಇರುತ್ತಂದರೆ ನಾಗರಾಜನ ಕಣ್ಣುಗಳಿರುತ್ತೆ. ಅಂದರೆ ಆ ದಂಡ ನಾಗದಂಡ ಅಂದರೆ ನಾಗಸರ್ಪದ ದಂಡ ಇರುತ್ತೆ.
ವಶೀಕರಣದಲ್ಲಿ ದೇವತೆಗಳಲ್ಲಿ ಅತಿ ಶಕ್ತಿಶಾಲಿ ಅಂದರೆ ನಾಗದೇವತೆಗಳು. ನೀವು ನಾಗದೇವತೆ ಸಿನಿಮಾಗಳು ನೋಡಿರ್ತೀರ, ಭಾಳ ವಶೀಕರಣಕ್ಕೆ ಅವು ನಾಗದೇವತೆಗಳು ಯಾರನ್ನು ಬೇಕಾದ್ರೂ ವಶಿ ಮಾಡ್ಕೋತವೆ. ಆ ರೂಪ ಹೆಂಗೆ ಬೇಕಾದ್ರೂ ಗಂಡಸು ರೂಪ ಆಗುತ್ತೆ, ಗಂಡು ರೂಪ ಆಗುತ್ತೆ, ಹೆಣ್ಣು ರೂಪ ಆಗುತ್ತೆ, ಪ್ರಾಣಿಗಳ ರೂಪ ಆಗುತ್ತೆ. ಯಾವ ರೂಪ ಬೇಕಾದ್ರೂ ನಾಗದೇವತೆಗಳು ಪರಿವರ್ತನೆ ರೂಪಧಾರಣ ಶಕ್ತಿ ಅವ್ರಿಗಿರುತ್ತೆ. ಹಾಗೆ ವಶೀಕರಣ ಶಕ್ತಿ ಅವ್ರ ಕಣ್ಣುಗಳಲ್ಲಿ ನೋಡ್ಬಿಟ್ರೆ ವಶೀಕರಣ ಆಗ್ಬಿಡುತ್ತೆ. ಅದಕ್ಕೆ ಈ ನಾಗಸಿಂಧೂರನ ಕೆಲವೊಂದು ವಸ್ತುಗಳಿಂದ ಮಾಡಿರ್ತಾರೆ. ಅದೆಲ್ಲ ನಾನು ಇಲ್ಲಿ ಹೇಳ್ಬಾರ್ದು, ಬೇಜಾರು ಮಾಡ್ಕೊಬಿಡಿ. ನಿಮಗೇನಿದ್ರು ಇಲ್ಲಿ ಗಣಪತಿ ಇದ್ದಾನೆ, ಕಷ್ಟ ನಿವಾರಣೆಗೆ ಗಣಪತಿ ಇದ್ದಾನೆ. ಹಾಗೆ ನೋಡಿ, ಗಣಪತಿ ಇದ್ದಾನೆ, ಕಷ್ಟ ನಿವಾರಣೆಗೆ ನೋಡ್ಕೊಬಿಡಿ. ಈ ಒಂದು ನಾಗಸಿಂಧೂರ ಸಾಕಷ್ಟು ವಸ್ತುಗಳಿಂದ ಆಗಿದೆ. ನಿಮ್ಮ ಕಷ್ಟಕ್ಕೆ ಗಣಪತಿ ಇದ್ದಾನೆ. ಆಮೇಲೆ ಏನಿದೆ, ನಾಗದೇವತೆ ಇದೆ ನೋಡಿ, ನಾಗದೇವತೆ ಇರುತ್ತೆ, ನೋಡ್ಕೊಬಿಡಿ. ನಾಗದೇವತೆ ಗೊತ್ತಾಯ್ತಲ್ಲ. ಈ ನಾಗದೇವತೆ ಇದೆ ಅಂದರೆ ನಾಗಸಿಂಧೂರ ಇದನ್ನು ಕೆಲವೊಂದು ವಸ್ತುಗಳಿಂದ ಮಾಡಿದ್ದಾರೆ, ನೀವು ಅರ್ಥ ಮಾಡ್ಕೋಬೇಕು. ಆದರೆ ವಶೀಕರಣಕ್ಕೆ ಈ ಒಂದು ತಿಲಕನ ಯಾವ ರೀತಿ ಹೆಣ್ಮಕ್ಳು ಹಣೆಯಲ್ಲಿ ಇಟ್ಕೋಬೋದು, ಇಲ್ಲಿ ಮೇಲೆ ಇಟ್ಕೋಬೋದು, ಇಲ್ಲಿ ಕುತ್ತಿಗೆಯಲ್ಲಿ ಇಟ್ಕೋಬೋದು. ಗಂಡು ಮಕ್ಕಳು ನೀವು ಇಟ್ಕೋಬೋದು. ಏನಕ್ಕೆ? ವಶೀಕರಣಕ್ಕೆ. ನಾನು ಹೇಳಿದ್ದೀನಿ, ವಶೀಕರಣಕ್ಕೆ ಇಟ್ಕೋಬೋದು. ಇದು ನಾಗಸಿಂಧೂರ. ಆಮೇಲೆ ನಿಮ್ಮ ಪರ್ಸು ಬ್ಯಾಗ್ ಇರುತ್ತಲ್ಲ ಅದಕ್ಕೂ ಇಟ್ಕೋಬೋದು. ನಿಮ್ಮ ಬುಕ್ಸ್ ಇರುತ್ತಲ್ಲ ಬುಕ್ಗಳು ಇಟ್ಕೋಬೋದು. ನಿಮ್ಮ ಪೆನ್ ಇರುತ್ತಲ್ಲ ಪೆನ್ನಿಗೆ ಇಟ್ಕೋಬೋದು. ನಿಮ್ಮ ಗಲ್ಲ ಇರುತ್ತಲ್ಲ ಅಂಗಡಿನಲ್ಲೋ ಆಫೀಸಲ್ಲೋ ಫ್ಯಾಕ್ಟ್ರಿನಲ್ಲ ಗಲ್ಲ ಅಂದರೆ ಏನು, ದುಡ್ಡು ಹಾಕ್ತಿರಲ್ರಿ, ಗಲ್ಲ ಪೆಟ್ಟಿಗೆ, ದುಡ್ಡಿನ ಪೆಟ್ಟಿಗೆ ಇರುತ್ತಲ್ಲ ಲಾಕರ್, ಅದಕ್ಕೆ ಇಟ್ಕೋಬೋದು, ಅದರೊಳಗೆ ಇಟ್ಕೋಬೋದು. ಸಾಧ್ಯವಾದರೆ ನಿಮ್ಮ ವಸ್ತುಗಳಿಗೆ ಇಟ್ಕೋಬೋದು, ವಸ್ತುಗಳಿಗೆ ಗೊತ್ತಾಯ್ತಲ್ಲ. ಇದನ್ನು ನಿಮ್ಮ ವಸ್ತುಗಳಿಗೂ ಕೂಡ ಇಟ್ಕೋಬೋದು. ಏನೇನು ಎಲ್ಲೆಲ್ಲಿ ಇಡಬೇಕಾದ್ರೂ ಇಟ್ಕೋಬೋದು. ಸ್ವಲ್ಪ ನೀರು ಹಾಕಿ, ಒಂಚೂರು ನೀರು ಹಾಕಿ ಇಟ್ಕೊಳ್ಳಿ, ಅಂಟ್ಕೊಳ್ಳುತ್ತೆ ಚೆನ್ನಾಗಿ. ಓಕೆನಾ? ನೀರು ಹಾಕ್ಬಿಡಿ ಫಸ್ಟ್ ಒಂಚೂರು, ಹಣೆಗೂ ಅಷ್ಟೇ ಸ್ವಲ್ಪ ನೀರು ಇಟ್ಕೊಂಡು ಆಮೇಲೆ ಇಟ್ಕೊಳ್ಳಿ, ಅಂಟ್ಕೊಳ್ಳುತ್ತೆ. ಈ ನಾಗಸಿಂಧೂರಗೆ ಅಷ್ಟು ಪವರ್ಫುಲ್ ಇರುತ್ತೆ ವಶೀಕರಣಕ್ಕೆ, ಅಭಿವೃದ್ಧಿಗೆ, ಭೂತ ಪ್ರೇತ ಪಿಶಾಚಿ ಬಾಧೆಗಳ ನಿವಾರಣೆಗೆ, ದುಷ್ಟರ ಕಾಟ, ದುಷ್ಟ ಶಕ್ತಿಗಳ ಕಾಟ. ಅದಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ, ಚಿಕ್ಕವರು ದೊಡ್ಡವರು ಎಲ್ಲರೂ ಇಟ್ಕೋಬೋದು ವಶೀಕರಣಕ್ಕೆ. ಆದರೆ ಅಂಗಡಿಗಳಲ್ಲಿ ಇದು ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ಎಷ್ಟು 35 ರೂಪಾಯಿ 45 ರೂಪಾಯಿ ಇದೆ ರೇಟ್. ಸರಿಯಾಗಿ ಕಾಣಿಸ್ತಾ ಇಲ್ಲ ನನಗೆ, ಇದೆ ಅಷ್ಟೇ, ಇನ್ನೊಂದು ಜಾಸ್ತಿ ಇಲ್ಲ ನೋಡ್ರಿ. 35-45 ರೂಪಾಯಿ ಸಿಗುತ್ತೆ. ಆದರೆ ನಾವು ಇಟ್ಕೊಬಿಟ್ರೆ ಆಗ್ಬಿಡುತ್ತೆ ವಶೀಕರಣ ಅಂತ ಕೇಳ್ತಿರೋ ಒಂದು ಪ್ರಶ್ನೆ, ಡೌಟ್ ಇದೆ. ಯಾವುದೇ ವಸ್ತು ನೀವು ತಗೊಂಡ್ರೆ ವಸ್ತುನೇ ಅದು. ಆದರೆ ಗುರುಗಳಿಂದ ಅದಕ್ಕೆ ದೀಕ್ಷೆ ಆಗಬೇಕು, ಮಂತ್ರೋಪದೇಶ ಆಗಬೇಕು. ಅವರದು ಚೆನ್ನಾಗಿ ಒಂದು ಮಂತ್ರ ದೀಕ್ಷೆ ಪ್ರಾಣ ಪ್ರತಿಷ್ಠೆ ಮಾಡಿ ಕೊಟ್ಟರೆ ಒಂದು ಶಕ್ತಿ ಇರುತ್ತೆ. ಇಲ್ಲ ಅಂದರೆ ಒಂದು ವಸ್ತು ಅಷ್ಟೆ. ಯಾವುದೇ ಆಗಲಿ, ನೀವು ಅಂಗಡಿನಲ್ಲಿ ಮಾತ್ರೆ ತಗೊತೀರಾ ಅಂತ ಇಟ್ಕೊಳ್ಳಿ, ಅದು ಅಷ್ಟೇ ರೀ, ಅದು ಅಷ್ಟೇ. ಇನ್ನೇನು ಅನ್ಕೊಬಿಟ್ರಿ, ಒಂದು ಸಾರಿ ತಲೆನೋವು ಮಾತ್ರೆ ತೊಗೊಬಿಟ್ರೆ, ಜ್ವರದ ಮಾತ್ರೆ ತೊಗೊಬಿಟ್ರೆ ನಿಮ್ಮ ಲೈಫ್ ಲಾಂಗ್ ಬರಲ್ಲೇನ್ರಿ ಜ್ವರ, ನೆಗಡಿ ಬರಲ್ಲೇನ್ರಿ? ಮತ್ತೆ ಬರುತ್ತೆ, ಮತ್ತೆ ಮಾತ್ರೆ ತೊಗೋಬೇಕು, ಮತ್ತೆ ಬರುತ್ತೆ, ಮತ್ತೆ ಇಂಜೆಕ್ಷನ್ ತೊಗೋಬೇಕು, ಮತ್ತೆ ಬರುತ್ತೆ, ಮತ್ತೆ ಏನೋ ಸಿರಪ್ ತೊಗೋಬೇಕು. ಯಾಕೆ? ಅದು ಆ ಸದ್ಯಕ್ಕೆ ಮಾತ್ರ ಕೆಲಸ ಮಾಡುತ್ತೆ. ಅರ್ಥಾಯ್ತಾ? ಅದೇ ನೀವು ಗುರುಗಳಿಂದ ಅದೇ ಮಾತ್ರೆಗೆ, ಅದೇ ಇಂಜೆಕ್ಷನ್ಗೆ, ಅದೇ ಇನ್ನೇನಕ್ಕೂ ಮಂತ್ರ ದೀಕ್ಷೆ ಮಾಡಿರಬೇಕು. ಆಗ ಅವುಗಳಿಗೆ ಒಂದು ಶಕ್ತಿ ಇರುತ್ತೆ. ಎಲ್ಲವೂ ವೆಜಿಟೇರಿಯನ್ ಆಗಿರಬೇಕು, ಗಿಡಮೂಲಿಕೆಗಳಿಂದ ಮಾಡಿದ ಅಥವಾ ಆಕಾಶ ಕಾಯಾದಿಗಳು, ಗ್ರಹ ಅಥವಾ ಭೂಮಿನಲ್ಲಿ ಸಿಗುವಂಥ ವಸ್ತುಗಳಿಂದ ಮಾಡಿದ್ದದ್ದಾಗಿರಬೇಕು. ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು, ಪ್ರಾಣಿಗಳಿಗೆ ನೋವನ್ನು ಕೊಟ್ಟು ವಸ್ತುಗಳನ್ನು ತಯಾರು ಮಾಡಿ ತಂದು ಮಾರಬಾರ್ದು. ಇದು ನನ್ನ ಅಭಿಪ್ರಾಯ. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ನಾಗ ಸಿಂಧೂರ ತಗೊಳ್ಳಿ. ಆದಷ್ಟು ನಿಮ್ಮ ಹತ್ತಿರದಲ್ಲಿ ಗುರುಗಳಿರ್ತಾರೆ, ನಿಮ್ಮ ಹತ್ತಿರದಲ್ಲಿ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಗುರುಗಳಿರ್ತಾರೆ. ಹಾಗೆ ಅಕ್ಕಪಕ್ಕ ಇರ್ತಾರೆ ಗುರುಗಳು. ಯಾರು ನಮ್ಮ ಮಂಜುಳಾ ಅಂತವರು ಇರ್ತಾರೆ ಅಕ್ಕಪಕ್ಕ. ಅವ್ರಿಗೆ ಕಾಲ್ ಮಾಡಿ, ಅವರು ಅದಕ್ಕೆ ಮಂತ್ರ ದೀಕ್ಷೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಆಮೇಲೆ ನಿಮಗೆ ಕೊರಿಯರಲ್ಲಿ ಪೋಸ್ಟಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲೇ ನಿಮಗೆ ಹತ್ರದಲ್ಲಿ ಸಿಗ್ತಾರೆ, ತಗೊಳ್ಳಿ. ಗೊತ್ತಾಯ್ತಲ್ಲ? ಏನೋ ನಾನು ಹೇಳಬೇಕಂದ್ರೆ ಇದಕ್ಕೆ ಮೇಲೆ ನನ್ನ ನಂಬರ್ ಇರುತ್ತೆ, ಲಾಸ್ಟಲ್ಲಿ ಕಾಲ್ ಮಾಡಿ. ಏನಾದರೂ ಸಲಹೆ ಬೇಕಂದರೆ ವಾಟ್ಸಾಪಲ್ಲಿ ಮೀಟಾಗಿ. ಸುಮ್ಮನೆ ಮಾಡಬೇಡಿ. ಏನಾರ ಇಂಪಾರ್ಟೆಂಟ್ ಇದ್ದರೆ ದಯವಿಟ್ಟು ಮಾಡಿ. ಯಾಕಂದರೆ ನನಗೆ ಸ್ವಲ್ಪ ಬ್ಯುಸಿಯಲ್ಲಿರ್ತೀನಿ. ಕೆಲವರು ಸುಮ್ಮನೆ ಕಾಲ್ ಮಾಡೋದು, ಏನೋ ಒಂದು ಕೇಳೋದು, ಏನೋ ಒಂದು ವಿಚಾರ ಎತ್ತೋದು, ಹಂಗೆಲ್ಲ ಮಾಡ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಯಾಕಂದರೆ ನನ್ನಿಂದ ನೀವು, ನಿಮ್ಮಿಂದ ನಾವು ಸಹಕಾರ ಇರಬೇಕು ಒಬ್ರಿಗೊಬ್ರು. ಟೈಮ್ ಎಷ್ಟಾಗ್ಬಾರ್ದಲ್ವ? ಅದಕ್ಕೆ ಏನನ್ನ ಅವಶ್ಯಕತೆ ಇದ್ದರೆ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡಿ. ಓಕೆನಾ? ನಿಮ್ಮ ಮಿಸ್ ಕಾಲ್ ಆದರೆ ನಾನು ರಿಟರ್ನ್ ಮಾಡ್ತೀನಿ. 1 ಸಾರಿ ಮಾಡಿದ್ರೂ ಸಾಕು, ನೀವು 2 ಸಾರಿ ಮಾಡಿ ಸಾಕು. ಓಕೆನಾ? ಇಷ್ಟು ಈಗ ಮಂಜುಳಾ ಅವ್ರಿಗೆ ಇದು ಗೊತ್ತಾಗಿರಬೇಕು.
ಏನು ನಾಗಸಿಂಧೂರದ ಬಗ್ಗೆ ಗೊತ್ತಾಗಿರಬೇಕು. ನಾಗಸಿಂಧೂರ ಬಗ್ಗೆ ನಿಮ್ಮೆಲ್ಲರೂ ಗೊತ್ತಾಗಿದೆ. ಅಂಜನಾ ಹೇಗೆ ವಶೀಕರಣ ಆಗುತ್ತೆ, ಇನ್ನೂ ಬೇರೆ ಬೇರೆ ವಶೀಕರಣಕ್ಕಿದ್ದಾವೆ. ನಾನು ಆಲ್ರೆಡಿ ನಿಮಗೆ ಅಷ್ಟಗಂಧದ ಬಗ್ಗೆ ಹೇಳಿದ್ದೀನಿ ಅಲ್ಲ, ಅಶ್ವಿನಿಗಂಧದ ಬಗ್ಗೆ ಹೇಳಿದ್ದೀನಿ. ಇವತ್ತು ನಾಗಸಿಂಧೂರದ ಬಗ್ಗೆ ಈಗ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗೊತ್ತಾಯ್ತಲ್ಲ? ಲೈಕ್ ಮಾಡೋದು ಮರಿಬೇಡಿ, ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ನಮ್ಮದು 2 ಚಾನಲ್ ನಿಮಗೆ ತೋರಿಸ್ತಾ ಇರುತ್ತೆ. ನಾಗಸೃಷ್ಟಿ 2012 ಅಂತ ಇರುತ್ತೆ, ಅದು ತೋರಿಸ್ತಾ ಇರುತ್ತೆ. OMAS 2012 ಇರುತ್ತೆ, ಅದು ತೋರಿಸ್ತಾ ಇರುತ್ತೆ. ಇವೆರಡೂ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೆಯದು. ಎರಡರಲ್ಲೂ ಒಳ್ಳೆ ವೀಡಿಯೋ ಇರುತ್ತೆ. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಗುರುಗಳು ನಾಗಸಿಂಧೂರ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ವಶೀಕರಣದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ನಿಮ್ಮ ಎಲ್ಲರಿಗೂ ನಾನು ಹೇಳೋದು ಏನಂದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟು ದಿನ ಮಾಡ್ತಾಯಿದ್ದರೆ ಇನ್ನು ಮುಂದಕ್ಕೂ ಸಪೋರ್ಟ್ ಕೊಡಿ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಗುರುಗಳಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.